ಇನ್ನು ಉತ್ತರ ಪ್ರದೇಶದ ರಾಮ ಜನ್ಮಭೂಮಿ ಅಯೋಧ್ಯೆ ಹುಂಡಿ ಆಯಿತು. ರಾಜ್ಯದಲ್ಲೂ ಕೂಡ ಹುಂಡಿಯ ಹಣ ಕಳ್ಳತನ ಆಗ್ತಾ ಇದೆ ಎನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹುಂಡಿ ಎಣಿಕೆಯ ವೇಳೆ ಹಣವನ್ನು ಹೆಗರಿಸ್ತಾ ಇರುವಂತಹ ದೇವಾಲಯದ ನೌಕರರು. ಅಯೋಧ್ಯೆ ಆಯಿತು, ರಾಜ್ಯದಲ್ಲೂ ಕೂಡ ಹುಂಡಿ ಹಣ ಕಳ್ಳತನ ಆಗ್ತಾ ಇದೆ. ಹುಂಡಿ ಎಣಿಕೆ ವೇಳೆ ಹಣ ಎಗರಿಸಿದಂತಹ ದೇವಾಲಯದ ನೌಕರ. ಅಯೋಧ್ಯೆಯಲ್ಲಾಯಿತು, ಈಗ ರಾಜ್ಯದಲ್ಲೇ ಆಗ್ತಾ ಇದೆ. ಬಂಗಾರ ತಿರುಪತಿ ದೇವಾಲಯದಲ್ಲಿ ಹುಂಡಿ ಹಣ ಕದ್ದಂತಹ ನೌಕರ. ಬಂಗಾರ ತಿರುಪತಿ ನೇತ್ರ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ. ಅಲ್ಲಿ ನೇತ್ರ ವೆಂಕಟರ ಸ್ವಾಮಿ ದೇವಾಲಯ ಕೋಲಾರ ಜಿಲ್ಲೆ KGF ತಾಲೂಕಿನಲ್ಲಿರುವಂತಹ ಬಂಗಾರ ತಿರುಪತಿ ಕ್ಷೇತ್ರ. ತಹಸೀಲ್ದಾರ್ ಶ್ರೀನಿವಾಸ ರೆಡ್ಡಿ ಸಮ್ಮುಖದಲ್ಲೇ ಎಣಿಕೆ ಕಾರ್ಯ ನಡೀತಾ ಇತ್ತು. ಈ ವೇಳೆ 2,001 ರೂಪಾಯಿ ಹಣವನ್ನು ಕದ್ದು ಸಿಬ್ಬಂದಿ HR ಮಂಜುನಾಥ್ ಅನ್ನುವಂಥವರು ಸಿಕ್ಕಾಕೊಂಡಿದ್ದಾರೆ. ಹಣ ಎಗರಿಸಿ ಪರಿಶೀಲಿಸುತ್ತಿರುವಂತಹ ವಿಡಿಯೋ CCTVಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಬಯಲಾಗ್ತಾ ಇದ್ದಂತೆ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ರಮಕ್ಕೆ ಮುಂದಾದಂತಹ ಮುಜರಾಯಿ ಇಲಾಖೆ ಅಧಿಕಾರಿಗಳು ಇದಕ್ಕೇನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮುಖ್ಯ ಹುಂಡಿಯಲ್ಲಿ ಒಟ್ಟು 13 ಲಕ್ಷ ರೂಪಾಯಿ ಸಂಗ್ರಹ ಆಗಿತ್ತಂತೆ. ಅನ್ನದಾಸೋಹ ಹುಂಡಿಯಲ್ಲಿ 53,000 ರೂಪಾಯಿ ಸಂಗ್ರಹ ಆಗಿದೆ. ಬಂಗಾರ ತಿರುಪತಿ ದೇಗುಲದ EO ಮಂಜುನಾಥ್ ಮಾಹಿತಿಯನ್ನು ನೀಡಿದ್ದಾರೆ. ಬಂಗಾರ ತಿರುಪತಿ ದೇವಾಲಯ ಕ್ಷೇತ್ರ ಕೋಲಾರ ಜಿಲ್ಲೆಯ KGF ತಾಲೂಕಿನಲ್ಲಿದೆ. ಇಷ್ಟು ದಿನ ಅಯೋಧ್ಯೆಯ ಹುಂಡಿ ಕಳ್ಳತನದ ಪ್ರಕರಣವನ್ನು ಕೇಳ್ತಾ ಇದ್ವಿ. ರಾಜ್ಯದಲ್ಲೂ ಕೂಡ ಹುಂಡಿ ಕಳ್ಳತನದ ಪ್ರಕರಣ ಕೇಳುವಂತಹ ಪರಿಸ್ಥಿತಿ ಬಂದಿದೆ. ಅಲ್ಲೇ ಕೆಲಸ ಮಾಡ್ತಾ ಇರುವಂತಹ HR ಮಂಜುನಾಥ್ ಅನ್ನುವಂತಹ ವ್ಯಕ್ತಿ 2,001 ರೂಪಾಯಿ ಹಣವನ್ನು ಕದ್ದು ಸಿಕ್ಕಾಕೊಂಡಿದ್ದಾನೆ. CCTVಯಲ್ಲಿ ಅದು ಸೆರೆ ಆಗಿದೆ. ತಹಸೀಲ್ದಾರರ ಉಪಸ್ಥಿತಿಯಲ್ಲೇ ಹಣ ಎಣಿಕೆ ಕಾರ್ಯ ಆಗ್ತಾ ಇತ್ತು. ಆಗಲೇ ಸೈಡಿಗೆ ಬಂದು ದುಡ್ಡನ್ನು ಎಗರಿಸಿದಂತಹ ವಿಡಿಯೋ, ಕಳ್ಳತನ ಮಾಡ್ತಾ ಇರುವಂತಹ ವಿಡಿಯೋ CCTVಯಲ್ಲಿ ರೆಕಾರ್ಡ್ ಆಗಿದೆ. ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ವ್ಯಕ್ತಿ ಪೊಲೀಸರ ವಶದಲ್ಲಿದ್ದಾನೆ. 13 ಲಕ್ಷ ರೂಪಾಯಿ ಹುಂಡಿ ಹಣ ಸಂಗ್ರಹ ಆಗಿತ್ತು. ಅನ್ನದಾನದ ಹುಂಡಿಯಲ್ಲಿ 53,000 ರೂಪಾಯಿ ದುಡ್ಡು ಸಂಗ್ರಹ ಆಗಿತ್ತು. ಸೊ ಎಲ್ಲ ಮಾಹಿತಿಗಳನ್ನು ಬಂಗಾರ ತಿರುಪತಿ ದೇವಾಲಯದ EO ಮಂಜುನಾಥ್ ಮಾಹಿತಿಯನ್ನು ನೀಡಿದ್ದಾರೆ.